ಇದರ ಜೊತೆಗೆ ಎಸ್ ಟಿ ಸೋಮಶೇಖರ್ ಈಗಾಗಲೇ ಬಿಜೆಪಿ ಶಾಸಕರಾಗಿದ್ದಾರೆ. ಆದರೆ ಕಾಂಗ್ರೆಸ್ ಮನೆಯಲ್ಲೇ ಜಾಸ್ತಿ ಕಾಣಿಸ್ಕೋತಾ ಇದ್ದಾರೆ. ಈಗ ಎಸ್ ಟಿ ಸೋಮಶೇಖರ್ ಅವ್ರಿಗೇ ಬಿಜೆಪಿ ಮತ್ತೆ ಶಾಕ್ ಕೊಡ್ತಾ ಇದೆ. ಒಂದು ಕಾಲನ ಈಗಾಗಲೇ ಆಚೆ ಇಟ್ಟಿದ್ದಾರೆ. ಅತ್ತ ಬಿಜೆಪಿಲಿ ಇದ್ರೂ ಕೂಡ ಅವರ ಮನಸ್ಸೆಲ್ಲ ಕಾಂಗ್ರೆಸ್ಸಲ್ಲಿ ಇದೆ ಅನ್ನುವಂಥ ಮಾತುಗಳು ಈಗ ಬಿಜೆಪಿ ನಾಯಕರಿಂದಲೇ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ನಾಯಕರು ಕೂಡ ಅದೇ ಮಾತಿಗೆ ಇನ್ನಷ್ಟು ಪುಷ್ಟೀಕರಿಸ್ತಾರೆ. ಈಗ ಬಿಜೆಪಿ ಹೊಸ ನಾಯಕತ್ವ ಬಂದ ಮೇಲೆ ಸೋಮಶೇಖರ್ ಅವ್ರನ್ನ ಟ್ರೀಟ್ ಮಾಡುವಂಥ ರೀತಿನೇ ಬೇರೆ ಆಗ್ತದೆ. ಹಾಗಾದರೆ ಬಿಜೆಪಿ ಮನೇಲಿ ಏನಾಗ್ತಾ ಇದೆ ನೋಡ್ಕೊಂಬೋಣ. ಎಸ್ ಟಿ ಸೋಮಶೇಖರ್ ಬಾಂಬೆ ಮಿತ್ರ ಮಂಡಳಿಯಲ್ಲಿ ಗುರುತಿಸಿಕೊಂಡು ಭಾರೀ ಸದ್ದು ಮಾಡಿದ್ರು. ಬಳಿಕ ಬಿಜೆಪಿ ಸೇರಿ ಸಚಿವರು ಆಗಿದ್ರು. ಸದ್ಯ ಶಾಸಕರಾಗಿರುವ ಸೋಮಶೇಖರ್ ಬಿಜೆಪಿಯಿಂದ ಒಂದು ಕಾಲು ಹೊರಗಿಟ್ಟು ಮತ್ತೆ ಕಾಂಗ್ರೆಸ್ನತ್ತ ಆಕರ್ಷಿತರಾಗಿದ್ದಾರೆ. ಇತ್ತೀಚೆಗೆ ಬಿಜೆಪಿ ವಿರುದ್ಧ ಸಣ್ಣ ಸಣ್ಣ ವಿಷಯಗಳಿಗೂ ಹಲ್ಲು ಮಸೆಯುತ್ತಿದ್ದಾರೆ. ಮೊದಲೇ 66 ಶಾಸಕರನ್ನಷ್ಟೇ ಹೊಂದಿರುವ ಬಿಜೆಪಿ ಅದು 65 ಆಗದಂತೆ ನೋಡಿಕೊಳ್ಳಲು ಯತ್ನಿಸಿತ್ತು. ಆಗಾಗ ರಚ್ಚೆ ಹಿಡಿಯುತ್ತಿದ್ದ ಸೋಮಶೇಖರನ್ನ ಸಮಾಧಾನಿಸಲು ಇನ್ನಿಲ್ಲದ ಪಡಿಪಾಟಲು ಪಟ್ಟಿತ್ತು. ತಮ್ಮ ಅಸಮಾಧಾನಕ್ಕೆ ಕ್ಷೇತ್ರದಲ್ಲಿನ ಮುಖಂಡರು ತಮ್ಮ ವಿರುದ್ಧ ಕೆಲಸ ಮಾಡಿದ್ದರು ಎಂಬ ಕಾರಣ ಮುಂದಿಟ್ಟಿದ್ರು. ಬರ್ತ್ಡೇ ಬ್ಯಾನರ್ನಲ್ಲಿ ತಮ್ಮ ಫೋಟೋ ಹಾಕಿದ್ದರು ಎಂಬ ಕಾರಣಕ್ಕೆ ದೊಡ್ಡದಾಗಿ ಅಸಮಾಧಾನ ತೋರಿದ್ರು. ಅಷ್ಟೇ ಅಲ್ಲ, ಯಶವಂತಪುರ ಕ್ಷೇತ್ರ ಬಿಜೆಪಿ ಮಾಜಿ ಅಧ್ಯಕ್ಷ ಸಿಎಂ ಮಾರೇಗೌಡರನ್ನ ಪಕ್ಷದಿಂದ ಅಮಾನತು ಆಗುವಂತೆ ನೋಡಿಕೊಂಡಿದ್ರು. ಅಂದು ಸೋಮಶೇಖರ್ ಒತ್ತಡಕ್ಕೆ ಮಣಿದಿದ್ದ ನಾಯಕರು ಮೂಲ ಬಿಜೆಪಿಗ ಯಶವಂತಪುರ ಕ್ಷೇತ್ರದ ಮುಖಂಡ ಮಾರೇಗೌಡರನ್ನ ವಲಸಿಗ ಸೋಮಶೇಖರ್ಗಾಗಿ ಅಮಾನತು ಮಾಡಿದ್ರು. ಆದರೆ ಈಗ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಎಚ್ಚೆತ್ತುಕೊಂಡಿದೆ. ಅಂದು ಮಾರೇಗೌಡರನ್ನ ಅಮಾನತು ಮಾಡಿದ್ದ ಆದೇಶವನ್ನ ಇಂದು ಬಿಜೆಪಿ ನಾಯಕರು ವಾಪಸ್ ಪಡೆದಿದ್ದಾರೆ. ಇಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ ಮತ್ತು ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಎಸ್ ಹರೀಶ್ ಬಿಜೆಪಿ ಕಚೇರಿಯಲ್ಲಿ ಖುದ್ದಾಗಿ ಪಕ್ಷಕ್ಕೆ ಸ್ವಾಗತಿಸಿದರು. ನಳಿನ್ ಕುಮಾರ್ ಕಟೀಲು ರಾಜ್ಯಾಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅಮಾನತುಗೊಂಡಿದ್ದ ಮಾರೇಗೌಡ ರಾಜ್ಯ ಒಕ್ಕಲಿಗರ ಸಂಘದ ಖಜಾಂಚಿಯೂ ಆಗಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆ ಸೋಮಶೇಖರ್ ಒಡನಾಟ ಹೆಚ್ಚಾಗುತ್ತಿದ್ದಂತೆ ಬಿಜೆಪಿ ಮಾರೇಗೌಡರ ಅಮಾನತು ವಾಪಸ್ ಪಡೆದಿದೆ. ಇನ್ನು ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಕಾಂಗ್ರೆಸ್ ಪಡಸಾಲೆಯಲ್ಲೇ ಕಾಣಿಸಿಕೊಳ್ತಿದ್ದ ಸೋಮಶೇಖರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಲಾಗಿತ್ತು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತೊಮ್ಮೆ ಸೋಮಶೇಖರ್ ಕರೆದು ಮಾತುಕತೆ ನಡೆಸಿದ್ರು. ಈ ವೇಳೆ ತಾನು ಈಗಾಗಲೇ ಒಂದು ಕಾಲು ಪಕ್ಷದಿಂದ ಹೊರಗಿಟ್ಟಿರುವುದಾಗಿ ಸೋಮಶೇಖರ್ ಹೇಳಿದ್ದಾರೆನ್ನಲಾಗಿದೆ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಘೋಷಣೆ ಮೊದಲೇ ಆಗುತ್ತಿದ್ರೆ ಒಳ್ಳೆಯದಿತ್ತು. ಘೋಷಣೆ ತಡವಾಯಿತು. ಈಗ ನಾನು ನಿರ್ಧಾರ ಮಾಡಿಯಾಗಿದೆ ಎಂದು ಬಿಎಸ್ವೈ ಮುಂದೆ ಸೋಮಶೇಖರ್ ತಿಳಿಸಿದ್ದಾರೆ. ಇದೆಲ್ಲದರ ನಡುವೆ ಎಸ್ ಟಿ ಸೋಮಶೇಖರ್ ಬೆಂಗಳೂರು ರಾಜಕಾರಣದಿಂದ ಮೈಸೂರಿಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗುವ ಬಗ್ಗೆ ಮಾತುಗಳು ಕೇಳಿಬಂದಿವೆ. ಸಚಿವರಾಗಿದ್ದಾಗ ಮೈಸೂರು ಜಿಲ್ಲಾ ಉಸ್ತುವಾರಿಯಾಗಿದ್ದ ಸೋಮಶೇಖರನ್ನ ಕಾಂಗ್ರೆಸ್ ಶಾಸಕರು ಸೇರಿದಂತೆ ಮೈಸೂರಿನ ಕಾಂಗ್ರೆಸ್ ಮುಖಂಡರು ಮೈಸೂರಿಗೆ ಕರೆತರಲು ಪ್ರಯತ್ನ ಮಾಡ್ತಿದ್ದಾರೆ. ಇದಲ್ಲದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿಗೆ ಪದೇ ಪದೇ ಮುಜುಗರ ತಂದಿದ್ದ ಸೋಮಶೇಖರ್ ಕಾಂಗ್ರೆಸ್ ಸೇರ್ಪಡೆಯಾಗುವುದು ನಿಶ್ಚಿತ ಎಂಬ ಅಭಿಪ್ರಾಯಕ್ಕೆ ಬಿಜೆಪಿ ಬಂದಿದೆ. ವಾರದ ಹಿಂದೆ ಬೆಂಗಳೂರಿನಲ್ಲಿ ನಡೆದಿದ್ದ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿಗೂ ಗೈರಾಗಿದ್ದ ಶಾಸಕ ಸೋಮಶೇಖರ್ ತಮ್ಮ ನಡೆಯ ಬಗ್ಗೆ ಬಿಜೆಪಿಗೆ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಸಾಧ್ಯವಾಗುವಷ್ಟು ಮನವೊಲಿಸಲು ಯತ್ನಿಸಿದ್ದ ಬಿಜೆಪಿಗೂ ಸೋಮಶೇಖರ್ ಸಾಕು ಎನ್ನಿಸಿದೆ. ಇನ್ಮುಂದೆ ಮನವೊಲಿಕೆ ಇಲ್ಲ, ಇದ್ರೆ ಇರಲಿ ಹೋದ್ರೆ ಹೋಗ್ಲಿ ಎಂಬ ನಿಲುವಿಗೆ ಬಿಜೆಪಿ ಬಂದಿದೆ. ಸಾಲದಕ್ಕೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಸೋಮಶೇಖರ್ ಬಗ್ಗೆ ಉದಾಸೀನ ತಾಳಿದ್ದಾರೆ. ಅದಕ್ಕಾಗಿಯೇ ನಳಿನ್ ಕುಮಾರ್ ಕಟೀಲ್ ಅವಧಿಯಲ್ಲಿ ಹೊರಡಿಸಿದ್ದ ಅಮಾನತು ಆದೇಶವನ್ನ ವಾಪಸ್ ಪಡೆದಿರುವ ವಿಜಯೇಂದ್ರ ಮಾರೇಗೌಡರನ್ನ ಪಕ್ಷಕ್ಕೆ ಸ್ವಾಗತಿಸಿದ್ದಾರೆ. ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.